ಸರ್ ಈ ದಿನ ಬಾಬಾ ಸಾಹೇಬರು ಪರಿನಿರ್ವಾಣ ಒಂದು 68ನೇ ವರ್ಷ ಆಗಿದೆ. 8ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆದರೂ ಸುಧಾ ಪ್ರಜಾಪ್ರಭುತ್ವದಲ್ಲಿ ಇನ್ನೂ ಯಾವುದೇ ಥರದ ನ್ಯಾಯ ಸಿಕ್ಕಿಲ್ಲ. ಕಾರಣ ಏನಂದರೆ ಕಳೆದ 12 ವರ್ಷ ಆಯಿತು ಬಾಬಾ ಸಾಹೇಬ್ರ ಭವನವನ್ನು ಪೂರ್ಣ ಪ್ರಮಾಣದಲ್ಲಿ ಇಷ್ಟೊತ್ತಿಗೆ ನಮ್ಮ ಎಲ್ಲ ಸರ್ಕಾರಗಳು ಬಂದು ಹೋಗಿದ್ದಾವೆ. ಆದರೆ ಯಾರೂ ಸುಧಾ ಅದನ್ನು ಕೈಗೆತ್ಕೊಂಡು ಇಲ್ಲಿ ತನಕ ಮಾಡ್ಕೊಡೋಕ್ಕಾಗಿಲ್ಲ. ಅದರಲ್ಲಿ ಸರ್ಕಾರಗಳೆಲ್ಲ ಸೋತಿದ್ದಾವೆ. ಸರ್ಕಾರಕ್ಕೆ ಏನು ಹೇಳಿ ಬಯಸ್ತೀರಾ? ಸರ್ಕಾರಕ್ಕೆ ಆದಷ್ಟು ಬೇಗ ಬಾಬಾ ಸಾಹೇಬ್ರ ಭವನವನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ನಮ್ಮ ಜನಾಂಗಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್. ಇಲ್ಲ ಸರ್, ತಟಸ್ಥಾಗಿ ಸ್ಟಾಪಾಗಿ ನಿಂತಿದೆ. ಕಾರಣ ಅವ್ರನ್ನೇ ಕೇಳಬೇಕು ಸರ್, ಸರ್ಕಾರದವ್ರನ್ನೇ ಕೇಳಬೇಕು. ಸರ್ಕಾರದ SC/ST ಹಣವನ್ನು ಬೇರೆ ಬೇರೆದಕ್ಕೆಲ್ಲ ದುರುಪಯೋಗ ಮಾಡ್ಕೊತಾರೆ. ಆದರೆ ಬಾಬಾ ಸಾಹೇಬ್ರ ವಿಚಾರ ಬಂದಾಗ ಬಾಬಾ ಸಾಹೇಬರು ಭವನನ್ನು ಮಾಡೋದಕ್ಕೆ ಆಗಿಲ್ಲ, ಅವರ ಕೈಲಿ ಇದುವರೆಗೂ ಆಗಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ SC/ST ಹಣವನ್ನು 28,000 ಕೋಟಿಯನ್ನು 24,000 ಕೋಟಿಯನ್ನು ದುರುಪಯೋಗ ಮಾಡ್ಕೊಂಡು ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆದರೆ 1 ಕೋಟಿನೋ ಅಥವಾ 2 ಕೋಟಿನೋ ಕೊಟ್ಟು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮುಗಿಸ್ಕೊಡ್ಬೋದಾಗಿತ್ತು. ಅದನ್ನು ಮುಗಿಸ್ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಅವರು. ಕಾರಣ ಏನಿರ್ಬೋದು? ಕಾರಣ ರಾಜಕಾರಣ ಇರ್ತದೆ ಸರ್. ಇವ್ರು ಮಾಡಲಿ ಅಂತ ಅವ್ರು ಮಾಡಲಿ ಅಂತ ಇವ್ರು, ಇಷ್ಟೇ ಕಾರಣ ಸರ್, ಇನ್ನೇನು ಇರೋದಿಲ್ಲ. ಅಂಬೇಡ್ಕರ್ ವಿಚಾರದಲ್ಲಿ ರಾಜಕೀಯ ಮಾಡುವಂಥದ್ದು ಎಷ್ಟು ಸರಿಯಾ? ಇದು ತಪ್ಪಾಗಿದೆ. ಅಂಬೇಡ್ಕರ್ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು, ಆದರೂ ಮಾಡ್ತಾ ಇದ್ದಾರಲ್ಲ ಸರ್. ಇಲ್ಲಿ ತನಕ ಮಾಡಬೇಕಿತ್ತ ಸರ್? 24,000 ಕೋಟಿನ ದುರುಪಯೋಗ ಮಾಡ್ಕೊಂಡ್ರಲ್ಲ. ಆ 24,000 ಕೋಟಿಲಿ 1,000 ಕೋಟಿ ಖರ್ಚು ಮಾಡಿದರೆ, ಅಟ್ಲೀಸ್ಟ್ ಒಂದೊಂದು ಜಿಲ್ಲೆಯಲ್ಲಿ 1,000 ಕೋಟಿ ಕೊಟ್ಟಿದ್ರೆ 24 ಜಿಲ್ಲೆ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು 1,000 ಕೋಟಿಲಿ. ಈ ಗ್ಯಾರಂಟಿ ಯೋಜನೆಗಳು ಯಾರಿಗೆ ಬೇಕಿತ್ತು ಸರ್? ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಳಸ್ಕೊಂಡು ಬಾಬಾ ಸಾಹೇಬ್ರಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ ಇವರು ಅಂತ ನಮ್ಮ ಅನಿಸಿಕೆ. ಅಂಬೇಡ್ಕರ್ ಸಭಾಭವನ ಇದ್ದಿದ್ರೆ ಇವತ್ತು ನೀವು ಏನೋ ಬೇರೆ ಕಡೆ ಮಾಡುವಂಥದ್ದು ಅಥವಾ ಶಾಮೀನ್ ಹೊರಗಡೆ ಬರುವಂಥದ್ದು ಬರ್ತಿರ್ಲಿಲ್ಲ. ಹೌದು ಸರ್. ಇವತ್ತು ಅದು ತಟಸ್ಥ ಆಗಿದೆ ಅಂತ ಹೇಳ್ತಿದ್ದೀವಿ. ಹೌದು ಸರ್. ಯಾವಾಗ ಅದು ಪ್ರಾರಂಭ ಆಗಿತ್ತು, ಯಾಕೆ ತಟಸ್ಥ ಆಯಿತು? ಸರ್ ಈಗ 12 ವರ್ಷ ಆಗಿದೆ ಸರ್ ಅದು ಪ್ರಾರಂಭ ಆಗಿ. ಶ್ರೀನಿವಾಸ ಪ್ರಸಾದ್ ಅವರು ಉಸ್ತುವಾರಿ ಮಿನಿಸ್ಟರ್ ಆಗಿದ್ದಾಗ ಅದು ಪ್ರಾರಂಭ ಆಯಿತು. ಅದಾದ ನಂತರ ಅದು ಹಾಗೆ ನಿಂತಿದೆ ಸರ್. ಅರ್ಧ ಕೆಲಸ ನಿಂತಿದೆ, ಅದನ್ನ ಪೂರ್ಣ ಪ್ರಮಾಣದ ಆಗಿಲ್ಲ. ಓಕೆ, ಒಂದು ವೇಳೆ ಸಭಾಭವನ ಆದರೆ ಏನೆಲ್ಲ ಉಪಯೋಗ ಆಗುತ್ತೆ ಮೈಸೂರು ನಗರಕ್ಕೆ? ಮೈಸೂರು ಜನತೆಗೆ ಪ್ರತಿಯೊಂದರಲ್ಲೂ ಉಪಯೋಗ ಆಗುತ್ತೆ ಸರ್. ಅದು ಮದುವೆ ಇರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅನುಕೂಲ ಆಗುತ್ತೆ ಸರ್. ಅದು ಓಕೆ, ಆ ಒಂದು ಅಂಬೇಡ್ಕರ್ ಸಭಾಭವನ ಇಲ್ಲದೆ ಅನಾನುಕೂಲ ಆಗ್ತದೆ, ಏನೆಲ್ಲ ಸಮಸ್ಯೆಗಳಾಗ್ತದೆ ಸರ್? ಅಲ್ಲಿ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಕೆಲಸನೇ ಕಂಪ್ಲೀಟ್ ಆಗಿಲ್ಲ ಸರ್. ಪೂರ್ಣ ಪ್ರಮಾಣದಲ್ಲಿ ಕೆಲಸ ಕಂಪ್ಲೀಟ್ ಆಗಿಲ್ಲ, ಅದೇ ಸಮಸ್ಯೆ ಆಗಿರೋದು ಸರ್. ಅಷ್ಟೇ. ಆದಷ್ಟು ಬೇಗ ಸರ್ಕಾರದಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಮನೆ ಸಿದ್ದರಾಮಯ್ಯನವ್ರಿಗೆ ಆದಷ್ಟು ಬೇಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನನ ಪೂರ್ಣ ಮಾಡಿಕೊಡಿ ಅಂತ ಕೇಳ್ಕೊತೀವಿ ಸರ್. ನಿಮ್ಮ ಹೆಸರು ಏನಾಗಿದೆ? ಸರ್ ನನ್ನ ಹೆಸರು ಸರ್ವೇಶ್ ಅಂತ, ಕರ್ನಾಟಕ ರಾಜ್ಯ ಭೀಮ್ ಸೇನೆ ಜಿಲ್ಲಾ ರಾಜ್ಯಾಧ್ಯಕ್ಷರು ಸರ್. ಎಲ್ರಿಗೂ ಜೈ ಭೀಮ್. ಇವತ್ತು ಕರ್ನಾಟಕ ರಾಜ್ಯ ನಾವೆಲ್ಲರೂ ಕೂಡ ಅವರು ತೀರ್ಕೊಂಡಂಥ ದಿನಾಚರಣೆನ ನಾವೆಲ್ಲರೂ ಜ್ಞಾಪಿಸ್ಕೊಂಡು ಪ್ರತಿಯೊಬ್ಬರು ಇದು ಗಮನದಲ್ಲಿ ಇಟ್ಕೊಳ್ಳಿ ಅಂತೇಳಿ ಈ ಆಚರಣೆನ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಅಷ್ಟೇ, ಜ್ಞಾಪಕಾರ್ಥ ಬೇರೆ ಏನಿಲ್ಲ. ಪ್ರತಿ ವರ್ಷನೂ ಇದನ್ನ ಎಲ್ಲರೂ ಕೂಡ ಆಚರಣೆ ಮಾಡಲಿ ಅಂತಲೇ ಇದನ್ನು ನೆನಪಿನಯುಕ್ತವಾಗಿ ಮಾಡ್ತಾ ಇದ್ವಿ, ಜ್ಞಾಪಶಕ್ತಿ ಬರಲಿ ಅಂತ. ಅಂಬೇಡ್ಕರ ಜನಾಂಗ ಇರ್ಬೋದು, ಇನ್ನು ಉಳಿದವರು ಸಂವಿಧಾನ ಬರೆದವ್ರು ಅವರು ಎಲ್ಲ ಜನಾಂಗದವರು ಮಾಡಿ ಅಂತೇಳಿ ನಾವೆಲ್ಲರೂ ಕೂಡ ಸೀಮಿತವಾಗಿದ್ದೀವಿ, ಚಿರಋಣಿಯಾಗಿದ್ದೀವಿ. ತಾವೆಲ್ಲರೂ ಗಮನದಲ್ಲಿ ಇಟ್ಕೊಂಡು ಪ್ರತಿ ವರ್ಷ ಈ ಆಚರಣೆನ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ. ದಿನಾಚರಣೆ ಅಂಗವಾಗಿ ಅದೇ ನಮ್ಮ ತಿಳಿದ ಮಟ್ಟಿಗೆ ಏನೇನು ಮಾಡಬೇಕು ಅಂತಿದೆ, ಏನೆಲ್ಲ ಮಾಡ್ತಾ ಇದೀವಿ ಅಂದರೆ, ಈಗತ್ತು ಸಾಲ ಸೋಲ ಇರ್ಬೋದು, ಬಡವರು ಇರ್ಬೋದು, ಮನೆಗಳಿಲ್ಲದೆ ಇರ್ಬೋದು, ಒಬ್ರಿಗೆ ಅನ್ಯಾಯ ಆಗಿರ್ಬೋದು, ದಲಿತರ ಮಕ್ಕಳಿಗೆ ಅನ್ಯಾಯ ಆಗಿದೆ, ಶೋಷಿತರಿಗೆಲ್ಲ ಅನ್ಯಾಯ ಆಗಿದೆ. ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ನಾವು ಮೀಟಿಂಗ್ ಮಾಡಿ ಅದನ್ನು ಒಂದು ಸಮತೋಲವಾಗಿ ತಗೊಂಡು ಹೋಗ್ಬೇಕು ಈ ಸಂಘಟನೆ ಅಂತ ಹೇಳಿ ನಾವು ಇದರ ಉದ್ದೇಶದಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಜನಾಂಗದವರು ಭಾಗವಹಿಸಿದ್ದಾರೆ. ಇವತ್ತು ಇಂಥವ್ರೆ ಅಂತ ಹೇಳಕ್ ಬರಲ್ಲ. ಸೊ ಗುಂಪಿನಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ, ಈ ಸಂಘಟನೆ ಆಚರಣೆ ಮಾಡಿದ್ದಾರೆ, ಅಷ್ಟು ಮಾತ್ರ ಹೇಳಬಲ್ಲೆ. ನಮ್ಮ ಹೆಸರು MS ವೈನ್ಮಡಿ ಅಂತೇಳಿ, ನಾವು ಕರ್ನಾಟಕ ರಾಜ್ಯ ಭೀಮ ಸೇನೆಯಲ್ಲಿ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನ ಇವತ್ತಾಗಿದೆ. ಆದರೂ ಸಹ ಮೈಸೂರು ಉಸ್ತುವಾರಿ ಸಚಿವರಾದಂಥ ಮಾದೇವಪ್ಪನವರು ಇರ್ಬೋದು, ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇರ್ಬೋದು, ಇವತ್ತು ಕಾಂಗ್ರೆಸ್ ಪಕ್ಷನ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಓಲೈಸ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ರಾಜ್ಯದಲ್ಲಿ 136 ಸೀಟು 138 ಸೀಟ್ ಬರೋಕ್ಕೆ ಹೆಚ್ಚಾಗಿ ದಲಿತರು ಇರ್ಬೋದು ಅಥವಾ ಹಿಂದುಳಿದ ವರ್ಗ ಇರ್ಬೋದು, ಅವರು ಕಾಂಗ್ರೆಸ್ ಸರ್ಕಾರ ನಮಗೆ ನ್ಯಾಯ ದೊರಕಿಸ್ಕೊಡ್ತು ಅಂತೇಳಿ ತೀರ್ಮಾನ ಮಾಡಿಕೊಂಡು ಸಹಕಾರ ಮಾಡಿದ್ದಾರೆ. ಆದರೂ ಸಹ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ
ಒಂದು ಸಮುದಾಯ ಭವನನ ಇವತ್ತು ಸ್ಥಗಿತಗೊಳಿಸಿರೋದು ಯಾರಿಗೂ ಗೊತ್ತಿಲ್ಲ. ಕಾರಣ ಎಲ್ರಿಗೂ ಗೊತ್ತಿದೆ, ಬಟ್ ರಾಜಕೀಯ ಮುಖಂಡರುಗಳು ಇವತ್ತು ಉಸ್ತುವಾರಿ ಸಚಿವರಾದಂಥ ದಲಿತ ನಾಯಕರಾದಂಥ ಮಾದೇವಪ್ಪನವರು ಸಹ ಹೆಚ್ಚಿನ ಗಮನ ತಕ್ಕೊಂಡು ಇವತ್ತು ಉಸ್ತುವಾರಿ ಸಚಿವರಾಗಿರೋದ್ರಿಂದ ಅವರು ದಯವಿಟ್ಟು ಆ ಕಾರ್ಯನ ಮುಗಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ. ಹಾಗೇನೆ ನೋಡಿ, ಒಬ್ಬ ವಿಶ್ವ ನಾಯಕರಾಗಿದ್ದಾರೆ ಬಾಬಾ ಸಾಹೇಬ್ರಿಗೆ ನಾವೆಲ್ಲ ಸೇರ್ಕೊಂಡು ಅವಮಾನ ಮಾಡ್ತಿದ್ದೀವಿ ಅನ್ನೋ ಭಾವನೆಗಳಾಗ್ತದೆ. ಹಾಗಾಗಿ ದಯಮಾಡಿ ಮಾದೇವಪ್ಪನವರೇ, ಸಿದ್ದರಾಮಯ್ಯನವರೇ, ನೀವು ಹಿಂದುಳಿದ ನಾಯಕರಿರ್ಬೋದು, ದಲಿತರ ನಾಯಕರಾಗಿದ್ದೀರಿ, ಕಾಂಗ್ರೆಸ್ ಪಕ್ಷನೇ ಈ ಕರ್ನಾಟಕ ರಾಜ್ಯದಲ್ಲಿ ಇರೋದ್ರಿಂದ ದಯಮಾಡಿ ಆ ಭವನನ ಪೂರ್ಣಗೊಳಿಸಿ ಅದಕ್ಕೆ ಒಂದು ಜೀವ ಕೊಡಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತೀನಿ ಸರ್. ನನ್ನ ಹೆಸರು ಮಲ್ಲೇಶ್ ಅಂತ, ಜೆ ಕೆ ಟೈರ್ಸ್ ವರ್ಕರ್ ಆಗಿದ್ದೀನಿ.